ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ. ಆಲ್ ದ ಬೆಸ್ಟ್. ತಪ್ಪದೇ ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್. ರೌಡಿ ಒಬ್ಬ ಸತ್ತರೆ ಯಾರೂ ಅಯ್ಯೋ ಪಾಪ ಇಂತಹದ್ದನ್ನೆಲ್ಲ ಅನುಭವಿಸಿ ರೌಡಿ ಆಗುವಂತಹ ಒಂದು ಪ್ರಕ್ರಿಯೆಗೆ ಹೋಗಬಾರ್ದು. ಇನ್ನು ಬಹಳ ಮುಖ್ಯವಾಗಿ ನಮ್ಮನ್ನು ಅನೇಕರು ಕೇಳ್ತಾರೆ, ಸರ್ ಈ ರೌಡಿ ಶೀಟರ್ ಅಂದರೆ ಏನು, ಯಾರನ್ನ ರೌಡಿ ಶೀಟರ್ ಮಾಡ್ತಾರೆ, ಯಾರು ಮಾಡ್ತಾರೆ, ಹೇಗೆ ಮಾಡ್ತಾರೆ, ಇದಕ್ಕಿರುವಂತಹ ಮಾನದಂಡಗಳೇನು ಅನ್ನುವಂಥ ಕಾನೂನಿಗೆ ಸಂಬಂಧಿಸಿದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಆ ಪ್ರಶ್ನೆಗೆ ಈ ದಿವಸ ಉತ್ತರ ಕೊಡಬೇಕು. ಯಾವುದಾದರೂ ಒಂದು ವ್ಯಕ್ತಿ ಗುರುತರವಾದ ಪ್ರಕರಣಗಳಲ್ಲಿ, ಸರ್ ಒಬ್ಬ ಮನುಷ್ಯ ರೌಡಿ ಶೀಟರ್ ಆಗಬೇಕಾದ್ರೆ ಅನೇಕ ಪ್ರಕರಣಗಳು ಅವನ ಮೇಲೆ ಕೋರ್ಟ್ಗಳಲ್ಲಿ ಪೊಲೀಸ್ ಸ್ಟೇಷನ್ಗಳಲ್ಲಿ ದಾಖಲಾಗಿರ್ಬೇಕಾ, ಆಗ ಅವನನ್ನು ರೌಡಿ ಶೀಟರ್ ಅಂತ ಕರೀತಾರ? ಖಂಡಿತ ಅಲ್ಲ. ಕೇವಲ ಒಂದು ಪ್ರಕರಣದಲ್ಲೇ ರೌಡಿ ಶೀಟರ್ ಆಗ್ಬೋದು, ಅದು ಪೊಲೀಸಿನವರ ತೀರ್ಮಾನಕ್ಕೆ ಬಿಟ್ಟಿದ್ದು. ಒಂದೇ ಒಂದು ಪ್ರಕರಣ ದಾಖಲಾಗಿರುತ್ತೆ, ಆ ಒಂದೇ ಪ್ರಕರಣ ಸಾಕು ಆತನನ್ನು ರೌಡಿ ಶೀಟರ್ ಅಂತ ಪೊಲೀಸ್ನವ್ರು ನಿರ್ಧಾರ ಮಾಡೋದಕ್ಕೆ. ಆ ರೌಡಿ ಶೀಟರ್ ಅಂತ ಒಂದು ಸಾರಿ ನಿಮ್ಮ ಹೆಸರು ದಾಖಲೆಗೆ ಹೋದರೆ ಅದರ ಪರಿಣಾಮ ತುಂಬ ಕೆಟ್ಟದ್ದು. ಅದ್ರ ಕುರಿತು ಹೇಳ್ತೀನಿ ಇವಾಗ ನಾನು. ರೌಡಿ ಶೀಟರ್ ಅಂತ, ರೌಡಿ ಶೀಟರ್ ಆಗೋ ಅಂಥ ಸಂದರ್ಭಗಳಲ್ಲಿ ಅನೇಕ ಪ್ರಕರಣಗಳಲ್ಲಿ, ಒಂದೇ ಥರ ಪ್ರಕರಣಗಳಲ್ಲಿ, ಕೊಲೆ, ಸುಲಿಗೆ, ಅತ್ಯಾಚಾರ, ವಸೂಲಿ ದಂಧೆ, ಇಂತಹ ಯಾವುದೇ ಪ್ರಕರಣಗಳನ್ನು ಮತ್ತೆ ಮತ್ತೆ ಮರುಕಳಿಸಿ ಆ ಪ್ರಕರಣಗಳಲ್ಲಿ ಆ ಮನುಷ್ಯ ಸಿಕ್ಕಾಕೊಳ್ತಾ ಇದ್ದರೆ ಆಗ ಒಮ್ಮೆ ಪೊಲೀಸ್ನವ್ರು ತೀರ್ಮಾನ ಮಾಡ್ತಾರೆ, ಇಂತಹ ವ್ಯಕ್ತಿಯನ್ನು ನಾವು ರೌಡಿ ಶೀಟರ್ ಅಂತ ತೀರ್ಮಾನ ಮಾಡಿ ರೌಡಿ ಶೀಟರ್ ದಾಖಲೆಗೆ ಇವನ ಹೆಸರು ಸೇರಿಸೋಣ ಅಂತ. ಹಾಗಾದರೆ ಒಬ್ಬ ಪೊಲೀಸ್ ಸ್ಟೇಷನ್ನಲ್ಲಿ ತೀರ್ಮಾನ ಮಾಡಿದ್ರೆ ಆತನನ್ನು ರೌಡಿ ಶೀಟರ್ ಆಗಿ ಆತನ ದಾಖಲೆಗೆ ಹಾಕ್ಬೋದಾ ಅನ್ನುವಂಥ ಪ್ರಶ್ನೆ ಕೇಳ್ಬೋದು. ಖಂಡಿತವಾಗಿಯೂ ಇಲ್ಲ. ಅದು ಯಾವುದೇ ಪೊಲೀಸ್ನವರು ನಿರ್ಧಾರ ಮಾಡಿ, ಪೊಲೀಸ್ ಸ್ಟೇಷನಲ್ಲಿ ನಿರ್ಧಾರ ಮಾಡಿ ಒಬ್ಬ ವ್ಯಕ್ತಿಯನ್ನು ರೌಡಿ ಶೀಟರ್ ಅಂತ ಮಾಡೋದಕ್ಕೆ ಸಾಧ್ಯ ಇಲ್ಲ. ರೌಡಿ ಶೀಟರ್ ಅಂತ ಆಗಬೇಕಾದ್ರೆ ಆ ಪೊಲೀಸ್ ಸ್ಟೇಷನ್ನಿನ ಅಧಿಕಾರಿ, ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಏನಿದ್ದಾರೆ, ಅವರು ಒಂದು ವರದಿಯನ್ನು ಮೇಲಧಿಕಾರಿಗಳಿಗೆ ಕೊಡಬೇಕು. ಇಂತಹ ವ್ಯಕ್ತಿಯ ಬಗ್ಗೆ ಇಂತಹ ಪ್ರಕರಣ ದಾಖಲಾಗಿದೆ, ಈ ಪ್ರಕರಣದ ವಿಚಾರ ಈ ರೀತಿ ಇದೆ, ವಿವರ ಈ ರೀತಿ ಇದೆ, ಇದೆಲ್ಲದರ ಆಧಾರದ ಮೇಲೆ ಆ ವ್ಯಕ್ತಿಯನ್ನು ನಾವು ರೌಡಿ ಶೀಟರ್ಗೆ ತೀರ್ಮಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ, ನೀವು ಒಪ್ಪಿದರೆ ಈತನನ್ನು ನಾವು ರೌಡಿ ಶೀಟರ್ಗೆ ಅವನ ಹೆಸರನ್ನು ದಾಖಲು ಮಾಡ್ತೀವಿ ಅಂತ ಅವರು ಒಪ್ಪಿಗೆಯನ್ನು ಕೊಟ್ಟರೆ, ಲಿಖಿತ ಮೂಲಕ ಒಪ್ಪಿಗೆಯನ್ನು ಕೊಟ್ಟರೆ, ಅವರು ಈ ವರದಿಯನ್ನು ನೋಡಿಸಿ ತನಿಖೆ ಮಾಡಿ ಹೌದು ಈ ಮನುಷ್ಯನ ಸೇರಿಸೋದ್ರಿಂದ ಯಾವ ತೊಂದರೆನೂ ಇಲ್ಲ, ಸೇರಿಸಿ ಎಂದಾಗ ಆತನನ್ನು ರೌಡಿ ಶೀಟರ್ ಅಂತ ಡಿಕ್ಲೇರ್ ಮಾಡಿ ಆ ಪೊಲೀಸ್ ಸ್ಟೇಷನ್ನ ರೌಡಿ ಶೀಟರ್ ಪುಸ್ತಕಕ್ಕೆ ಆತನ ಹೆಸರು ಹೋಗಿ ಸೇರುತ್ತೆ. ಅಲ್ಲಿಗೆ ಆತನ ಸಮಸ್ಯೆಗಳು ಉಲ್ಬಣಗೊಳ್ಳುತ್ತೆ. ರೌಡಿ ಶೀಟರ್ ಅನ್ನಿಸ್ಕೊಂಡು ಜನ ಏನೋ ರೌಡಿ ಶೀಟರ್ ಅಂದ್ಬಿಟ್ಟು ಸುಮ್ಮನಾಗ್ತಾರೆ, ಆದರೆ ಅದರಿಂದ ಪರಿಣಾಮ ಭಾಳ ಕೆಟ್ಟದ್ದಿದೆ. ಏನೇನಾಗ್ಬಿಡುತ್ತೆ ಸರ್ ರೌಡಿ ಶೀಟರ್ ಅಂತ ಹಾಕ್ಸ್ಕೊಂಡ್ರೆ ಅಂತ ಕೇಳ್ಬೋದು. ನೋಡಿ, ಒಬ್ಬ ಮನುಷ್ಯ ರೌಡಿ ಶೀಟರ್ ಆದರೆ ಆತ ವಿದೇಶಕ್ಕೆ ಹೋಗುವಂಥ ಅವಕಾಶಗಳೇನಿದ್ರೆ ಅದು ಸಾಧ್ಯ ಇಲ್ಲ. ಪೊಲೀಸ್ ವಿಚಾರಣೆಗೆ ಅಂತ ತನಿಖೆಗೆ ಅಂತ ಬಂದಾಗ ಆತ ರೌಡಿ ಶೀಟರ್ ಆಗಿದ್ದರೆ ಪಾಸ್ಪೋರ್ಟ್ ಸಿಗೋದಿಲ್ಲ, ಆತ ರೌಡಿ ಶೀಟರ್ ಆಗಿದ್ದರೆ ಸರ್ಕಾರಿ ನೌಕರಿ ಸಿಗೋದಿಲ್ಲ, ಆತ ರೌಡಿ ಶೀಟರ್ ಆಗಿದ್ದರೆ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡೋದಕ್ಕೆ ಅನುಮತಿ ಸಿಗೋದಿಲ್ಲ. ಸಂಪೂರ್ಣವಾಗಿ ಅವನ ಭವಿಷ್ಯ ಗಾಢಾಂಧಕಾರವಾಗ್ಬಿಡುತ್ತೆ ರೌಡಿ ಶೀಟರ್. ಮತ್ತು ಒಮ್ಮೆ ರೌಡಿ ಶೀಟರ್ ಆದರೆ ಬಹಳ ಸುಲಭವಾಗಿ ಬೇರೆಯ ಪ್ರಕರಣಗಳಲ್ಲಿ ಆತ ತಪ್ಪು ಮಾಡಿರ್ತಾನೋ ಇಲ್ವೋ, ಆ ಪ್ರಕರಣದಲ್ಲಿ ಅವನು ಭಾಗಿಯಾಗಿರ್ತಾನೋ ಇಲ್ವೋ, ಆದರೂ ಅವನ ಹೆಸರನ್ನು ಸುಲಭವಾಗಿ ಸೇರಿಸ್ಲಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಬೆಳಗ್ಗೆ ಎದ್ದು ಆತ ಪೊಲೀಸ್ ಸ್ಟೇಷನ್ನು, ಕೋರ್ಟು, ವಕೀಲರ ಕಚೇರಿ ಹೀಗೆ ಸುತ್ತಾಡೋದ್ರಲ್ಲೇ ಕಳಿಬೇಕಾಗುತ್ತೆ. ಅದೆಲ್ಲ ಸುಮ್ಮನೆ ಆಗುವಂಥದ್ದು ಅಲ್ಲ, ಅಪಾರವಾಗಿ ಹಣ ಖರ್ಚಾಗುತ್ತೆ. ಅದಕ್ಕಾಗಿ ಹಣ ಸಂಪಾದಿಸಬೇಕಾಗುತ್ತೆ. ಹಣ ಸಂಪಾದಿಸಬೇಕು ಅಂದಾಗ ಮತ್ತೆ ದೌರ್ಜನ್ಯಗಳನ್ನು, ತಪ್ಪುಗಳನ್ನು ಮಾಡಬೇಕಾಗುತ್ತೆ. ಹೀಗಾಗಿ ಯಾವುದೇ ಒಬ್ಬ ವ್ಯಕ್ತಿ ಒಮ್ಮೆ ಈ ರೌಡಿ ಜಗತ್ತಿಗೆ ಕಾಲಿಟ್ಟರೆ ಆತ ಮತ್ತೆ ವಾಪಸ್ ಬರೋಕ್ಕಾಗಲ್ಲ, ವಾಪಸ್ ಬರೋದಕ್ಕೆ ಬಿಡಲ್ಲ. ನಮ್ಮ ವ್ಯವಸ್ಥೆ ಏನಿದೆ, ಇನ್ನು ಮುಂದೆ ನಾನು ರೌಡಿಸಮ್ ಮಾಡಲ್ಲ, ನಾನು ಒಳ್ಳೆ ಮನುಷ್ಯನಾಗಿ ಬದುಕ್ತೀನಿ ಅಂತಂದರೆ ಈ ಸಮಾಜ, ಈ ವ್ಯವಸ್ಥೆ ಬಿಡಲ್ಲ, ನಂಬಲ್ಲ. ಜನ ನಂಬಲ್ಲ. ಅವನು ಒಳ್ಳೆಯವನಾಗಿದ್ದಾನೆ ಅಂತ ನಂಬಲ್ಲ. ಹೊರಗಡೆ ಒಳ್ಳೆಯವನಾಗಿದ್ದಾನಷ್ಟೇ, ಅವನು ಒಳಗೆ ಅದೇ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಆತ ಒಳ್ಳೆಯವನಾಗಿದ್ದರೂ ಸಹ, ಮತ್ತು ಅವನು ಒಳ್ಳೆಯವನಾದರೂ ಸಹ ಆತ ಹಿಂದೆ ಮಾಡಿರುವಂತಹ ಕೃತ್ಯಗಳು
ಅವನ ಬೆನ್ನ ಹಿಂದೆ ನೆರಳಿನಂತೆ ಬರ್ತಾ ಇರುತ್ತೆ. ಅವನು ಗೊತ್ತಿಲ್ಲದೆ ಅವನಿಗೆ ಯಾರೋ ಹೊಂಚಾಕ್ತಾ ಇರ್ತಾರೆ, ಅವನನ್ನು ಮುಗಿಸ್ಬೇಕು ಅಂತ ಇದ್ದಾರೆ. ಈ ಹಿಂದೆ ರೌಡಿಗಳಲ್ಲಿ ಒಂದು ನಿಯಮ ಇತ್ತು. ಏನು ಅಂದರೆ, ಒಬ್ಬ ರೌಡಿ ತನ್ನ ಕುಟುಂಬದ ಸದಸ್ಯರ ಜೊತೆ ಇದ್ದಾಗ, ತಂದೆ ತಾಯಿ ಜೊತೆನೋ ಹೆಂಡತಿ ಜೊತೆನೋ ಮಕ್ಕಳ ಜೊತೆನೋ ಇದ್ದಾಗ ಬೇರೆ ರೌಡಿಗಳು ಆತನ ಮುಟ್ತಾ ಇರಲಿಲ್ಲ, ಆತನ ತಂಟೆಗೆ ಹೋಗ್ತಾ ಇರಲಿಲ್ಲ. ಆತ ಕುಟುಂಬದ ಸದಸ್ಯರ ಜೊತೆ ಇದ್ದಾನೆ ಅಂತ ಒಂದು ನಿಯಮವನ್ನು ರೌಡಿಸಮ್ಮಲ್ಲಿ ಅವರೇ ಹಾಕ್ಕೊಂಡಿದ್ರು. ಆದರೆ ಈಗ ಆ ನಿಯಮ ಇಲ್ಲ. ಅವರು ಕಾಯ್ತಾ ಇರ್ತಾರೆ ಯಾರ ಜೊತೆ ಎಲ್ಲರೂ ಇರಲಿ. ಅನೇಕ ಪ್ರಕರಣದಲ್ಲಿ ಲಾಲ್ಬಾಗಲ್ಲಿ ತಾಯಿ ಜೊತೆ ವಾಕಿಂಗ್ ಹೋಗಿ ಬೆಳಗಿನ ಜಾವ ವಾಕಿಂಗ್ ಹೋಗ್ತಾ ಇದ್ದಂಥ ವ್ಯಕ್ತಿಯನ್ನ ತಾಯಿಯ ಕಣ್ಣೆದುರುಗಡೆ ಕೊಲೆ ಮಾಡಿದ್ದಾರೆ. ಹಾಗೆ ಮಗುವನ್ನು ಸ್ಕೂಲಿಗೆ ಬಿಡಕ್ಕೆ ಹೋದಂಥ ರೌಡಿಸಮ್ ಬಿಟ್ಟಿದ್ದ ಅವನು, ಹೌದು. ಆದರೆ ಅಲ್ಲಿ ಮಗುವಿನ ಕಣ್ಣೆದುರುಗಡೆ ತಂದೆಯನ್ನ ಕೊಲೆ ಮಾಡಿದ್ರು. ಹೆಂಡತಿ ಜೊತೆ ದೇವಸ್ಥಾನಕ್ಕೆ ಹೋಗಿ ನಾನು ನನ್ನ ಹೆಂಡತಿ ಜೊತೆ ಇದ್ದೀನಿ, ದೇವಸ್ಥಾನದಲ್ಲಿ ಇದ್ದೀನಿ, ಏನೂ ಮಾಡಲ್ಲ ಅಂದ್ಕೊಂಡಿದ್ರೆ ದೇವಸ್ಥಾನದಿಂದ ಈಚೆ ಹೊರಗೆ ಬಂದ ತಕ್ಷಣ ಆತನ ಪತ್ನಿಯ ಎದುರುಗಡೆನೇ ಆತನನ್ನು ಕತ್ತರಿಸಾಕಿದ್ರು. ಅಂದರೆ ಹೀಗೆ ರೌಡಿಸಮ್ ಅನ್ನುವ ನೆರಳು ಯಾವಾಗಲೂ ಹಿಂದೆನೇ ಬರ್ತಾ ಇರುತ್ತೆ. ಇದೆಲ್ಲದರಿಂದ ಹೀಗೆ ರೌಡಿಸಮ್ಮಿಂದ ಒಮ್ಮೆ ಹೋದರೆ ಮತ್ತೆ ಬರೋದಕ್ಕೆ ಆಗೋದೇ ಇಲ್ಲ. ಇನ್ನೂ ಒಂದಿದೆ, ಬಹಳ ಮುಖ್ಯವಾಗಿ ತಾವೆಲ್ಲರೂ ಈಗ ಗಮನಿಸಬೇಕು. ಯುವ ಪೀಳಿಗೆಯಲ್ಲಿ ನಾನು ಕಳಕಳಿಯ ಮನವಿ ಏನು ಮಾಡ್ಕೊಳ್ತೀನಿ, ಎನ್ಕೌಂಟರ್ ಅಂತ ಒಂದಿದೆ. ತಾವು ಕೇಳಿರ್ಬೇಕು ಈ ಶಬ್ದವನ್ನು. ನಿಮ್ಮನ್ನು ಪೊಲೀಸ್ನವರು ಎನ್ಕೌಂಟರ್ ಮಾಡೋ ಸಾಧ್ಯತೆಯೂ ಇದೆ. ಅಂದರೆ ಪೊಲೀಸ್ನವರು ಯಾವುದೇ ಒಂದು ಸಂದರ್ಭದಲ್ಲಿ ಎನ್ಕೌಂಟರ್ ಮಾಡಿದ್ರೆ ಅದು ಪೊಲೀಸ್ನವ್ರು ಮಾಡುವಂಥ ಕೊಲೆ ಅಲ್ಲ, ಕಾನೂನಿನಲ್ಲಿ ಅವಕಾಶ ಇದೆ. ಅವರು ಅದಕ್ಕೆ ಕಾರಣ ಕೊಡ್ಬೋದು. ಆತ ತಪ್ಪಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ದ, ಅದಕ್ಕೆ ಎನ್ಕೌಂಟರ್ ಮಾಡಿದ್ವಿ. ಅಥವಾ ಆತ ನಮ್ಮ ಮೇಲೆ ಹೋರಾಟಕ್ಕೆ ಇಳಿದ, ಅವನು ನಮಗೆ ಆಘಾತ ಮಾಡೋಕ್ಕೆ ಬಂದ, ಅದಕ್ಕೆ ನಾವು ಎನ್ಕೌಂಟರ್ ಮಾಡಿದ್ವಿ ಅಂತ ಕಾರಣ ಕೊಡ್ಬೋದು. ಅದೇನೇ ಆದರೂ ಜೀವ ಹೋಗುವಂಥದ್ದು ರೌಡಿದೆ. ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿ, ಬಹಳ ಪ್ರತಿಭಾವಂತ ವಿದ್ಯಾರ್ಥಿ, ಇತಿಹಾಸದಲ್ಲಿ ಹೇಗೋ ಗೊತ್ತಿಲ್ಲದೆಯೋ ಗೊತ್ತಿದ್ದೋ ರೌಡಿಸಮ್ಗೆ ಹೋಗ್ತಾನೆ, ಆತ ಎನ್ಕೌಂಟರ್ ಆಗಿ ಸಾಯ್ತಾನೆ. ಒಬ್ಬ ಪ್ರತಿಭಾವಂತ ಇಂಜಿನಿಯರ್ ವಿದ್ಯಾರ್ಥಿ ಜೀವನ ಎನ್ಕೌಂಟರಲ್ಲಿ ಮುಕ್ತಾಯ ಆಯಿತು. ಆತ ರೌಡಿಯಾಗಿ ತನ್ನ ಪ್ರಾಣವನ್ನು ಬಿಡಬೇಕಾಗಿ ಬಂತು. ಹಾಗಾಗಿ ಈ ರೌಡಿಸಮ್ ಜಗತ್ತಿದೆಯಲ್ಲ, ಇದು ಯಾವತ್ತೂ ಹೂವಿನ ಹಾಸಿಗೆ ಅಲ್ಲ, ಇದು ಮುಳ್ಳಿನ ಹಾಸಿಗೆ. ದಯವಿಟ್ಟು ಇಂದಿನ ಯುವ ಪೀಳಿಗೆ ಅದರಿಂದ ಆಕರ್ಷಿತರಾಗಬೇಡಿ, ಆ ಕಡೆ ಹೋಗಬೇಡಿ, ಅದರಿಂದ ದೂರ ಉಳಿಯಿರಿ. ಮತ್ತು ಆ ಜೀವನ ಯಾವತ್ತೂ ನಿಮಗೆ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಕೊಡುವಂಥದ್ದಲ್ಲ. ಯಾರೋ ಒಂದಿಬ್ಬರು ದೊಡ್ಡ ಹೆಸರನ್ನು ಮಾಡಿದವ್ರನ್ನ ಗುರ್ತಿಟ್ಕೋಬೇಡಿ, ಅಥವಾ ಯಾರೋ ಒಬ್ಬ ಪ್ರಖ್ಯಾತ ರೌಡಿಯನ್ನು ಕೊಲೆ ಮಾಡಿದ್ರೆ ನಾಳೆಯಿಂದ ನನ್ನ ಹೆಸರು ದೊಡ್ಡದಾಗುತ್ತೆ. ಅವೆಲ್ಲ ಸುಳ್ಳು. ಈ ಸಮಾಜ, ಈ ವ್ಯವಸ್ಥೆ, ಈ ಕಾನೂನು ನಿಮ್ಮನ್ನು ಅಷ್ಟು ಎತ್ತರಕ್ಕೆ ಬೆಳೆಯೋಕೆ ಬಿಡೋದಿಲ್ಲ. ಪ್ರಾರಂಭದಲ್ಲೇ ನಿಮ್ಮನ್ನು ಚೂಟಿ ಹಾಕ್ಬಿಡ್ತಾರೆ. ಇದರಿಂದ ನಿಮ್ಮ ಹೆತ್ತ ತಂದೆ ತಾಯಿಗೆ ಸಂಕಟ, ಮದುವೆ ಆಗಿದ್ರೆ ಪತ್ನಿಗೆ, ಮಕ್ಕಳಿದ್ರೆ ನಿಮ್ಮ ಮಕ್ಕಳಿಗೆ, ನಿಮ್ಮ ಮಕ್ಕಳು ಶಾಲೆಯಲ್ಲಿ ಅವಮಾನವನ್ನು ಅನುಭವಿಸ್ಬೇಕಾಗುತ್ತೆ ರೌಡಿಗಳ ಮಕ್ಕಳಾದರೆ. ತಾವು ಒಂದು ಪ್ರಶ್ನೆಯನ್ನು ಕೇಳಬಹುದು, ಒಬ್ಬ ವ್ಯಕ್ತಿ ಒಮ್ಮೆ ರೌಡಿ ಶೀಟರ್ ಆದರೆ ಅದರಿಂದ ಹೊರಬರೋಕ್ಕೆ ಸಾಧ್ಯನೇ ಇಲ್ವಾ? ಆತನ ಹೆಸರನ್ನು ರೌಡಿ ಶೀಟರ್ ದಾಖಲೆಯಿಂದ ತೆಗೆಯೋದಿಕ್ಕೆ ಸಾಧ್ಯವೇ ಇಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ಬೋದು. ಇದೆ, ಅದಕ್ಕೊಂದು ಅವಕಾಶ ಇದೆ. ಅದು ಹೇಗೆ ಅಂತ ಹೇಳಿದರೆ, ಪೊಲೀಸಿನವರೇ ತೀರ್ಮಾನ ಮಾಡ್ಬೋದು, ಈ ವ್ಯಕ್ತಿ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಪ್ರಕರಣದಲ್ಲಿ ಭಾಗಿಯಾಗ್ತಾ ಇಲ್ಲ, ಬಹಳ ಹಿಂದೆ ಆತನ ಹೆಸರನ್ನು ನಾವು ಸೇರಿಸಿದ್ವಿ, ಈಗ ಅದರ ಅಗತ್ಯ ಇಲ್ಲ, ಆ ಮನುಷ್ಯ ಜನರಂತೆ ಸಾಮಾನ್ಯರಂತೆ ಬದುಕ್ತಾ ಇದ್ದಾನೆ ಅಂತ ಹೇಳಿ ತೀರ್ಮಾನ ಮಾಡಿ ರೌಡಿ ಶೀಟರಿಂದ ಅವರೇ ಹೆಸರನ್ನು ತೆಗಿಬೋದು. ಅವರು ತೆಗೀಲಿಲ್ಲಪ್ಪ, ಆವಾಗ ಏನು ಮಾಡಬೇಕು ಅಂದಾಗ ಖಂಡಿತವಾಗಿಯೂ ಅದಕ್ಕೊಂದು ಅವಕಾಶ ಇದೆ. ಯಾಕೆಂದರೆ ಕರ್ನಾಟಕ ಪೊಲೀಸ್ ಆ್ಯಕ್ಟ್, ಕರ್ನಾಟಕ ಪೊಲೀಸ್ ಕಾಯ್ದೆ ಅಡಿಯಲ್ಲಿ ಈತನ ಹೆಸರು ದಾಖಲಾಗಿರುತ್ತೆ ಪೊಲೀಸ್ ಕಾಯ್ದೆ. ಆ ಒಂದು ವಿಚಾರದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ರಿಟರ್ಜಿಯನ್ನು ಸಲ್ಲಿಸಿ ನಾನು ಈ ರೀತಿ ನನ್ನನ್ನು ರೌಡಿ ಶೀಟರಲ್ಲಿ ಸೇರಿಸಿದ್ರು, ನಾನು ಆ ಪ್ರಕರಣದಿಂದ ಮುಕ್ತನಾಗಿದ್ದೀನಿ, ನಾನು ನಿರಪರಾಧಿ ಅಂತ ಹೇಳಿ ತೀರ್ಮಾನ ಆಗಿದೆ, ಜೊತೆಗೆ ನಾನು ಇನ್ನು ಅಂತಹ ಯಾವುದೇ ಚಟುವಟಿಕೆಯಲ್ಲಿ ಭಾಗವಹಿಸ್ತಾ ಇಲ್ಲ, ಇನ್ನು ಮುಂದೆನೂ ಸಹ ಭಾಗವಹಿಸೋದಿಲ್ಲ. ಆದ್ದರಿಂದ ದಯವಿಟ್ಟು ಪೊಲೀಸಿನವರಿಗೆ ನಿರ್ದೇಶನ ಕೊಟ್ಟು ನನ್ನ ಹೆಸರನ್ನು ದಾಖಲೆಯಿಂದ ತೆಗೆಸಿ, ನನ್ನ ಹೆಸರು ರೌಡಿ ಶೀಟರಲ್ಲಿ ಇರೋದು ಬೇಡ ಅಂತ ಕೇಳಿಕೊಂಡ್ರೆ, ನಿಮ್ಮ ಒಂದು ಅರ್ಜಿ ಕಾನೂನುಬದ್ಧವಾಗಿದ್ದರೆ ನ್ಯಾಯಾಲಯ ಕೂಡ ಪೊಲೀಸಿನವರಿಗೆ ನಿರ್ದೇಶನವನ್ನು ಕೊಟ್ಟು ತಮ್ಮ ಹೆಸರನ್ನು ರೌಡಿ ಶೀಟರಿಂದ ತೆಗಿತಾರೆ. ಆದ್ದರಿಂದ ರೌಡಿ ಶೀಟರನ್ನ ಹೆಸರನ್ನು ಆ ರೀತಿಯಲ್ಲೂ ಸಹ ತಾವು ದಾಖಲೆಯಿಂದ ತೆಗೆದು ಹಾಕೋದಕ್ಕೆ ಒಂದು ಅವಕಾಶ ಇದೆ. ಇದೆಲ್ಲದರ ದೃಷ್ಟಿಯಿಂದ ದಯವಿಟ್ಟು ರೌಡಿಸಮ್ಮಿಂದ ದೂರ ಉಳಿಯಿರಿ. ರೌಡಿಸಮ್ ಬೇಡ ಬೇಡ ಬೇಡ. ನಮಸ್ಕಾರ.